ಫಿಸಿಯೋಥೆರಪಿ ಅಂದರೆ ಎಲ್ಲರೂ ಇವಾಗ ಮಸಾಜ್ ಅಂತ ಅಂದ್ಕೊಂಡಿರ್ತಾರೆ. ಫಿಸಿಯೋಥೆರಪಿ ಅಂದರೆ ಮಸಾಜ್ ಅಲ್ಲ. ಪೇಯ್ನ್ ಬಂದಾಗ ಅದೊಂದು ಬೆಸ್ಟ್ ಸಿಮ್ಟಮ್ಸ್. ಎಷ್ಟಂದ್ರೂ ನೋವಿರುತ್ತೆ, ಪೇಯ್ನ್ ಅನ್ನೋದು ಬಂದ ತಕ್ಷಣ ತೋರಿಸಿದ್ರೆ ಬೆಟರ್. ಜಸ್ಟ್ ಮಸಲ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಕ್ಯಾಚ್ ಆಗಿರುತ್ತೆ, ತುಂಬ ಅಥವಾ ಊದ್ಕೊಂಡಿರುತ್ತೆ, ಬಾವು ಬಂದಿರುತ್ತೆ, ಆವಾಗಾದರೆ ಫಿಸಿಯೋಥೆರಪಿನೇ ವರ್ಕ್ ಆಗುತ್ತೆ. ಸರ್ಜರಿ ಹೋಗೋದೇನು ಬೇಡ, ಸರ್ಜನ್ನ ನೋಡೋ ಅವಶ್ಯಕತೆಯೂ ಇರಲ್ಲ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಪಲ್ಲವಿ SN, ಫಿಸಿಯೋಥೆರಪಿಸ್ಟ್. ನಾನು ಶ್ರೀ ಅಭಿನವ ವಿದ್ಯಾತೀರ್ಥ ಹಾಸ್ಪಿಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಮ್ಯಾಮ್, ಫಿಸಿಯೋಥೆರಪಿ ಅಂದರೆ ಏನು? ಜನರಿಗೆ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ಹೇಗೆ? ಫಿಸಿಯೋಥೆರಪಿ ಅಂದರೆ ಎಲ್ಲರೂ ಇವಾಗ ಮಸಾಜ್ ಅಂತ ಅಂದ್ಕೊಂಡಿರ್ತಾರೆ. ಫಿಸಿಯೋಥೆರಪಿ ಅಂದರೆ ಮಸಾಜ್ ಅಲ್ಲ. ಮಸಾಜ್ ಅನ್ನೋದು ಜಸ್ಟ್ ರಿಲ್ಯಾಕ್ಸೇಷನ್ ಮತ್ತು ಕಂಫರ್ಟ್ ಅಷ್ಟೇ. ಫಿಸಿಯೋಥೆರಪಿ ಅಂದರೆ ಮೂಮೆಂಟ್ಸ್, ಹೀಲಿಂಗ್ ಬೈ ಮೂಮೆಂಟ್ಸ್ ಅನ್ನೋದು ಮೋರ್ ಇಂಪಾರ್ಟೆಂಟ್ ಜಾಯಿಂಟ್ಗಳಿಗೆ. ಮತ್ತು ಫಂಕ್ಷನಲ್ ರೀಗೈನ್ ಮಾಡೋದು, ಅದು ಫಿಸಿಯೋಥೆರಪಿ ಅನ್ನೋದು ಜಸ್ಟ್ ನಾಟ್ ಮಸಾಜ್. ಓಕೆ, ಈಗ ಸಾಮಾನ್ಯವಾಗಿ ಜನರು ಯಾವುದೊಂದು ಹಳೆ ಪೇನ್ಗಳಿರುತ್ತೆ, ಈ ಉದಾಹರಣೆಗೆ ಬೆನ್ನು ಆಗಿರ್ಬೋದು ಅಥವಾ ಯಾವುದೊಂದು ಆಕ್ಸಿಡೆಂಟಲ್ಲಿ ಆಗಿರುವಂಥ ನೋವುಗಳಿರ್ಬೋದು, ಜನ ಅದನ್ನ ಇಗ್ನೋರ್ ಮಾಡ್ತಾರೆ. ಸೊ ಇದು ಎಷ್ಟು ಇಂಪಾರ್ಟೆಂಟು ಈ ಫಿಸಿಯೋಥೆರಪಿ ಮಾಡಿಸೋದು, ಅಥವಾ ಜನ ಯಾವ ಟೈಮಲ್ಲಿ ಅದನ್ನು ಚೆಕ್ ಮಾಡಿಸಿದ್ರೆ ಬೆಟರ್ ಅಂತ? ಇವಾಗ ಏನಾದರೂ ಬಿದ್ದಾಗ ಒಂದ್ಸಲ ಫ್ರ್ಯಾಕ್ಚರು ಆಗಿರ್ಬೋದು, ಅಥವಾ ನಾರ್ಮಲಾಗಿ ಮಸಲ್ ಪೇಯ್ನ್ ಆಗಿರುತ್ತೆ. ಆವಾಗ ಅವ್ರು ಏನಾಗುತ್ತೆ, ಮಸಲ್ ಪೇಯ್ನ್ ಆದಾಗ ಸ್ವಲ್ಪ ದಿನ ಆದಮೇಲೆ ರಿಲೀಫ್ ಆಗುತ್ತೆ. ಅದು ಅವ್ರು ಅನ್ಕೊತಾರೆ ಏನೂ ಆಗಿಲ್ಲ, ಕಡಿಮೆ ಆಗಿರುತ್ತೆ ಅಂತ. ಬಟ್ ಆದರೆ ಆ ಟೈಮಲ್ಲಿ ಅವರು ತೋರಿಸ್ಬೇಕು. ಮಸಲ್ ಇವಾಗ ಅದು ವೀಕ್ನೆಸ್ ಆಗ್ತಾ ಹೋಗ್ತಾ ತುಂಬ ವೀಕ್ನೆಸ್ ಆಗುತ್ತೆ. ಆಮೇಲೆ ನಾವು ಫಿಸಿಯೋಥೆರಪಿ ಲೇಟಾಗಿ ತೋರಿಸಿದಾಗ ಮತ್ತೆ ಸ್ಟ್ರೆಂತ್ ರೀಗೈನ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಸಡನ್ನಾಗಿ ತೋರಿಸಿದ್ರೆ ಪೇಯ್ನ್ ಬಂದಾಗ ಅದೊಂದು ಬೆಸ್ಟ್ ಸಿಮ್ಟಮ್ಸ್. ಎಷ್ಟಂದ್ರೂ ನೋವಿರುತ್ತೆ, ಪೇಯ್ನ್ ಅನ್ನೋದು ಬಂದ ತಕ್ಷಣ ತೋರಿಸಿದ್ರೆ ಬೆಟರ್. ಈ ಫಿಸಿಯೋಥೆರಪಿನ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ ಮಾಡ್ತಾರಾ ಅಥವಾ ಅದಾದ್ಮೇಲೆ ಮಾಡ್ತಾರಾ? ಆಪರೇಷನ್ಸು ಈ ಥರ ಏನಾದರೂ ಆದಮೇಲೆ, ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಶುರು ಮಾಡ್ತಾರಾ? ಅವಾಗಲೇ ಮಾಡಬೇಕಾ, ಅಥವಾ ಈಗ ಏನೋ ಒಂದು ಸಣ್ಣ ಪೇಯ್ನ್ ಇದೆ ಅವಾಗ ಬೇಕಾದರೂ ಬಂದು ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ಬಹುದು? ಫಿಸಿಯೋಥೆರಪಿನ ನೀವು ಪೇಯ್ನ್ ಇದ್ದಾಗನೇ ಬರಬಹುದು. ಆದಾಗ ನಾವು ಬಂದಾಗ ಅಸೆಸ್ ಮಾಡಿ ನೋಡಬೇಕು. ಇವಾಗ ಫಿಸಿಯೋಥೆರಪಿ ಬಂದಾಗ ಸ್ವೆಲ್ಲಿಂಗ್ ಇದೆ ಅಥವಾ ಫ್ರ್ಯಾಕ್ಚರ್ ಏನಾದರೂ ಆಗಿದ್ದರೆ ಅಫ್ಕೋರ್ಸ್ ಆರ್ಥೋಗೆ ತೋರಿಸ್ಬೇಕಾಗತ್ತೆ, ಸರ್ಜರಿ ಏನಾದರೂ ನೀಡಿರುತ್ತೆ. ಜಸ್ಟ್ ಮಸಲ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಕ್ಯಾಚ್ ಆಗಿರುತ್ತೆ, ತುಂಬ ಅಥವಾ ಊದ್ಕೊಂಡಿರುತ್ತೆ, ಬಾವು ಬಂದಿರುತ್ತೆ, ಆವಾಗಾದರೆ ಫಿಸಿಯೋಥೆರಪಿನೇ ವರ್ಕ್ ಆಗುತ್ತೆ. ಸರ್ಜರಿ ಹೋಗೋದೇನು ಬೇಡ, ಸರ್ಜನ್ನ ನೋಡೋ ಅವಶ್ಯಕತೆಯೂ ಇರಲ್ಲ. ಫಿಸಿಯೋಥೆರಪಿಯಿಂದನೇ ಕಡಿಮೆ ಮಾಡ್ಕೋಬೋದು. ಮೇಯ್ನಾಗಿ ಎಕ್ಸಸೈಸ್ ಮಾಡ್ಕೊತಾ ಹೋದರೆ ಲಾಂಗ್ ಟರ್ಮ್ ಇರೋದ್ರಿಂದ ಫಿಸಿಯೋಥೆರಪಿ ಇಸ್ ದ ಬೆಸ್ಟ್. ಓಕೆ, ಈಗ ಜನರಲ್ ಆಗಿ ತಗೊಳ್ಳೋದಾದ್ರೆ, ಈಗ ಮ್ಯಾಕ್ಸಿಮಮ್ ಜನ ಏನಿದ್ದಾರೆ, ಯೂತ್ಸ್ ಏನಿದ್ದಾರೆ, ಎಲ್ಲ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ IT ಈ ಥರ ಆಫೀಸ್ಗಳಿಗೆ ಹೋಗೋರು 9 to 10 hours ಶಿಫ್ಟ್ ಮಾಡ್ತಾರೆ. ಸೊ ಒಂದೇ ಕಡೆ ಕೂತು ಕೆಲಸ ಮಾಡ್ತಾರೆ, ಮತ್ತೆ ಯಾವುದೇ ರೀತಿ ವ್ಯಾಯಾಮಗಳನ್ನ ಮಾಡಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಏನೂ ಇಲ್ಲ. ಸೊ ಇಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಅಂತ? ಇವಾಗ IT ಫೀಲ್ಡಲ್ಲಿ ತುಂಬ ಹೊತ್ತು ಕೂತ್ಕೊಂಡಿರ್ತಾರೆ. ಬಿಕಾಸ್ ಅವ್ರಿಗೊಂದು 10-12 ಅವರ್ಸ್ ವರ್ಕಿಂಗ್ ಇರೋದ್ರಿಂದ ಅವ್ರ ಪೊಸಿಷನ್ ಸೇಮೇ ಇರುತ್ತೆ. ಅವರು ಎದ್ದು ಓಡಾಡೋದಾಗಲಿ ಅಥವಾ ಸಮ್ ಆ್ಯಕ್ಷನ್ಸ್ ಮೂಮೆಂಟ್ಸ್ ಎಲ್ಲ ಮಾಡೋದು ತುಂಬ ಕಡಿಮೆ ಇರುತ್ತೆ. ಸೊ ಅವ್ರ ಪೋಸ್ಚರಿಂದನೇ ಆಲ್ಮೋಸ್ಟ್ ಅವರಿಗೆ ಪೇಯ್ನ್ ಬರೋ ಸಾಧ್ಯತೆ ಇರುತ್ತೆ. ಅವ್ರ ಪೋಸ್ಚರ್ ಕರೆಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. IT ಫೀಲ್ಡ್ ಜನಗಳಿಗೆ ಪೋಸ್ಚರ್ ಕರೆಕ್ಷನ್ ಇಂಪಾರ್ಟೆಂಟ್. ಮತ್ತು ಇನ್ ಬಿಟ್ವೀನ್ ಅವರು ಅವಾಗವಾಗ ರಿಲ್ಯಾಕ್ಸ್ ಮಾಡೋದು, ಲೈಕ್ ಎದ್ಬಿಟ್ಟು ಸ್ಟ್ರೆಚಸ್ ಮಾಡೋದು, ಕೈ ಕಾಲು ಅಥವಾ ವಾಕ್ ಮಾಡೋದು ಇನ್ ಬಿಟ್ವೀನು, ಆ ಥರ ಮಾಡಿದ್ರೆ ಅವರಿಗೆ ಬೆಸ್ಟ್. ಮತ್ತು ಅವರು ಸ್ಟ್ರೈಟಾಗಿ ಅಥವಾ ಅವ್ರ ಮಾನಿಟರ್ನೆಲ್ಲ ಅವ್ರ ಲೆವೆಲಿಗೆ ಇಟ್ಕೊಳ್ಳೋದು, ಕಂಪ್ಯೂಟರ್ ಅವ್ರ ಲೆವೆಲಿಗೆ ಇಟ್ಕೊಳ್ಳೋದು, ಅದೆಲ್ಲ ಸಜೆಷನ್ ಮಾಡಿ. ಓಕೆ, ಈಗ ನಾರ್ಮಲ್ ಈಗ ಕೆಲಸ ಮಾಡ್ತಿರೋ ಜಾಬ್ ಮಾಡ್ತಿದ್ದಾರಲ್ಲ ಏನು, ಅವರನ್ನ ಹೊರತುಪಡಿಸಿನೂ ಈಗ ಅನೇಕ ಜನರಿಗೆ, ನಿಮಗೂ ಕೂಡ ನಿಮ್ಮ ಪೇಷಂಟ್ಗಳು ಇರ್ಬೋದು, ಮೇ ಬಿ ಈಗ ಬಿಲೋ 18 years ಅಥವಾ ತುಂಬ ಯಂಗ್ ಜನರೇಷನ್ ಈಗ ಓದ್ತಾ ಎಜುಕೇಶನ್ ಮಾಡ್ತಾ ಇರ್ತಾರೆ. ಇಂಥ ಸ್ಟೂಡೆಂಟ್ಸ್ ಅಲ್ಲಿ ಆಗಿರ್ಬೋದು, ಅವರಿಗೂ ಕೂಡ ಏನಾದರೂ ಈ ಥರ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೀರಾ, ಅಥವಾ ಅವರು ಕೂಡ ಏನಾದ್ರು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಹಿಂಗಾಗೋ ಚಾನ್ಸ್ ಇದೆಯಾ? ಯಂಗರ್ ಜನರೇಷನ್ ಕೂಡ ಆಗೋ ಚಾನ್ಸ್ ಇದೆಯಾ? ಇವಾಗಿನ ಜನ್ರೇಷನ್ ನೋಡಿದ್ರೆ ಇವಾಗಿನ ಜನ್ರೇಷನ್ಲಿ ಮೇಯ್ನಾಗಿ ಬರ್ಬೋದು, ಸಾಧ್ಯತೆ ಇದೆ ಪೇಯ್ನ್ ಆಗಿರಲಿ. ಬಿಕಾಸ್ ಮಕ್ಕಳು ತುಂಬ ಫೋನ್ ನೋಡೋದು ಅಥವಾ ಅವ್ರ ಆ್ಯಕ್ಟಿವಿಟೀಸ್ ಏನೂ ಮಾಡೋದೇ ಇಲ್ಲ. ಕಂಪ್ಯಾರಿಟಿವ್ಲಿ ಬ್ಯಾಕ್ ಜನ್ರೇಷನ್ ಎಲ್ಲ, ಇವಾಗಿನ ಮಕ್ಕಳೆಲ್ಲ ಜಸ್ಟ್ ಫೋನ್ ನೋಡೋದು, ಕಂಪ್ಯೂಟರ್ ಯೂಸ್ ಮಾಡೋದು, ಅದೇ ಥರ ಇದೆ, ಏನೂ ಆ್ಯಕ್ಟಿವಿಟೀಸ್ ಇರಲ್ಲ. ಸೊ ಅವರಿಗೂ ಟ್ರೀಟ್ಮೆಂಟ್ ಬೇಕಾಗತ್ತೆ. ಈಗೇನು ಅಂದರೆ ವಯೋವೃದ್ಧರು ಅಥವಾ ಆಫ್ಟರ್ 60 ಏನಿದೆ, ಅಲ್ಲಿ ಬರುವಂಥ ಪೇಯ್ನ್ಗಳೇನಿದೆ ಅದನ್ನು ಫಿಸಿಯೋಥೆರಪಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು, ಅದಕ್ಕೆ ಸಾಧ್ಯತೆಗಳಿದೆಯಾ ಅಂತ?
ಹಾಂ, ಜೀಡಿಯಾಟ್ರಿಕ್ ಕೇಸಿಗೂ ಫಿಸಿಯೋಥೆರಪಿ ಮಾಡ್ಬೋದು. ಬ್ಯಾಲೆನ್ಸ್ ಹೇಳ್ಕೊಡ್ಬೋದು, ಬ್ಯಾಲೆನ್ಸ್ ಟ್ರೈನಿಂಗ್, ಗೇಟ್ ಟ್ರೈನಿಂಗ್, ಕೋಆರ್ಡಿನೇಷನ್ ಎಲ್ಲನೂ ಅವ್ರಿಗೂ ಮಾಡ್ಬೋದು ಫಿಸಿಯೋಥೆರಪಿ. ಓಕೆ, ಈ ಫಿಸಿಯೋಥೆರಪಿ ಆಗಿರಬಹುದು, ಇದೊಂದು ಟ್ರೀಟ್ಮೆಂಟ್ ಇಲ್ಲಿಗೆ ಬರದೇ ಇರಲಿಕ್ಕೆ ಅಥವಾ ಅಂದರೆ ಈಗ ಒಂದು ಈಗ ಯೂತ್ಸ್ ಆಗಿರ್ಬೋದು, ನಾರ್ಮಲ್ ಜನಗಳೇನಿದ್ರೆ ಅವ್ರಿಗೆ ಒಂದು ಜಾಗೃತಿ ಮೂಡಿಸೋ ಥರ ನೀವು ಏನು ಹೇಳಿಕ್ಕೆ ಬಯಸ್ತೀರಾ? ಅಂದರೆ ದಿನನಿತ್ಯದ ಜೀವನದಲ್ಲಿ ದಿನಚರಿ ಹೇಗಿರಬೇಕು, ಅಂದರೆ ಬೆಳಿಗ್ಗೆ ಎದ್ದಲ್ಲಿಂದ ಏನೇನು ಆಕ್ಟಿವಿಟೀಸ್ ಮಾಡಬೇಕು, ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಅಂತ. ತಡೆಗಟ್ಟೋದಕ್ಕೆ ಮೇಯ್ನಾಗಿ ಈಗ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮಾರ್ನಿಂಗ್ ಎದ್ದು ಎಕ್ಸಸೈಸ್ ಮಾಡಿದ್ರೆ ಅಥವಾ ಸ್ಟ್ರೆಚಿಂಗ್ ಮಾಡಿದ್ರೆ ಅಥವಾ ಯೋಗ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು, ನೆಕ್ಸ್ಟ್ ಅವ್ರ ರೂಟೀನ್ನ ಚೇಂಜ್ ಮಾಡೋದು, ಅಥವಾ ಸ್ವಲ್ಪ ಲೇಝಿ ಆಗಿರೋದನ್ನ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು, ಅಥವಾ ವಾಕ್ ಮಾಡೋದಾಗಲಿ. ಏಜ್ ಪೀಪಲ್ಸ್ ಡೈಲಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡೋದ್ರಿಂದ, ಚೆನ್ನಾಗಿ ನೀರು ಕುಡಿಯೋದ್ರಿಂದ. ನಮ್ಮಲ್ಲಿ ಏನಂದ್ರೆ ಜನಗಳು ಕೆಲವು ಟೈಮ್ ಇಗ್ನೋರ್ ಮಾಡ್ತಾರೆ. ಈಗ ಅದೊಂದು ಸಣ್ಣ ನೋವಾಗಿರುತ್ತೆ, ಉಳುಕಿರೋದಾಗಿರ್ಬೋದು, ಆಕ್ಸಿಡೆಂಟ್, ಅಥವಾ ಇಲ್ಲಿ ಬಹುತೇಕ ಮಲೆನಾಡಲ್ಲಿ ಏನಿದೆ ಎಲ್ಲ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲ ಉಳುಕಿರುತ್ತೆ ಅಥವಾ ಇನ್ನೊಂದು ಆಗಿರುತ್ತೆ, ಅವ್ರು ಅದನ್ನ ಇಗ್ನೋರ್ ಮಾಡ್ತಾರೆ. ಈಗ ಅವರೇ ಟ್ರೀಟ್ಮೆಂಟ್, ಅವರೇ ಏನೊಂದು ಆಯಿಲ್ ಮಸಾಜ್ ಮಾಡ್ಕೊಳ್ಳೋದಿರ್ಬೋದು. ಸೊ ಒಂದು 2 ವಾರಕ್ಕೆ ಪೇನ್ ಕಮ್ಮಿ ಆಗುತ್ತೆ ಅಂತ ಅಲ್ಲೇ ಬಿಟ್ಬಿಡ್ತಾರೆ. ಅಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಅಂತ? ಅಂಥವರಿಗೆ ಸಜೆಸ್ಟ್ ಮಾಡೋದಂದರೆ ಅದೇ ಅವರಾಗೆ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು, ಅಥವಾ ಅವರೇ ಇನ್ನೊಂದು 2 ದಿನ ಬಿಟ್ಟು ಕಡಿಮೆ ಆಗುತ್ತೆ ಅಂತ ಸ್ಟಾಪ್ ಮಾಡೋದು ಮಾಡಬಾರ್ದು. ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಇನ್ ಕೇಸ್ ಏನಾದರೂ ಇಂಥ ನೋವುಗಳೇನಿರುತ್ತೆ, ಈ ದೀರ್ಘಕಾಲದ ನೋವುಗಳಾಗಿರ್ಬೋದು ಅಥವಾ ಏನೊಂದು 1 ವಾರ 2 ವಾರದಲ್ಲಿ ಹಿಂಗೆ ಸ್ಟಾರ್ಟ್ ಆಗಿರೋ ನೋವುಗಳಿರ್ಬೋದು, ಅವುಗಳನ್ನ ಇಗ್ನೋರ್ ಮಾಡಿದ್ದೇ ಆದಲ್ಲಿ 1 ಇಯರ್ 2 ಇಯರ್ ಈ ಥರ ಇಗ್ನೋರ್ ಮಾಡಿದಲ್ಲಿ ನೆಕ್ಸ್ಟ್ ಅದು ಯಾವ ರೀತಿ ಗಂಭೀರವಾಗಿ ಪರಿಣಾಮ ತಗೊಳುತ್ತೆ ಅಂತ. ಸೊ ಅದು ಅಂತ ಏನಾದರೂ ಗಂಭೀರ ಸ್ಥಿತಿಗೆ ಹೋದ್ರೆ ಆಗ ಫಿಸಿಯೋಥೆರಪಿಗೆ ಅವ್ರು ಬರ್ತಾರೆ. ಲಾಸ್ಟ್ ನಮಗೆ ಬೇರೆ ಆಪ್ಷನ್ ಇಲ್ಲ ಅಂತ. ಸೊ ಅಂಥ ಟೈಮ್ನಲ್ಲಿ ಕೂಡ ಬಂದರೆ ಏನಾಗುತ್ತೆ ಅಂತ ಸಮಸ್ಯೆ? ಇವಾಗ ಸ್ಟಾರ್ಟಿಂಗ್ ಪೇಯ್ನ್ ಇರುತ್ತೆ, ಅವರು ಇಗ್ನೋರ್ ಮಾಡಿರ್ತಾರೆ ಅಂದರೆ ಡೇ ಬೈ ಡೇ ಅದು ಅವ್ರಿಗೆ ನೋವು ಕಡಿಮೆ ಆಗಿರುತ್ತೆ, ಬಟ್ ಅವ್ರಿಗೆ ಕಂಪ್ಲೀಟಾಗಿ ಹೀಲ್ ಆಗಿರಲ್ಲ, ಅಥವಾ ಮೆಡಿಸಿನ್ ಅಥವಾ ಟ್ಯಾಬ್ಲೆಟ್ ಏನಾದರೂ ತೊಗೊಂಡಿರ್ತಾರೆ. ಮತ್ತು ಅವ್ನಿಗೆ ಪೇಯ್ನ್ ಬರೋ ಕಾರಣ ಮೇ ಬಿ ಅವ್ರದ್ದು ಮಸಲ್ ವೀಕ್ನೆಸ್ ಆಗಿರುತ್ತೆ. ಮಸಲ್ ವೀಕ್ನೆಸ್ ಅನ್ನೋದು ನಾವು ಇವಾಗ ಸ್ಟ್ರೆಂತ್ ಮಾಡಲೇಬೇಕಾಗತ್ತೆ. ಬಟ್ ಇವಾಗ ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಟೈಮಲ್ಲಿ ಮಾಡಿಕೊಂಡ್ರೆ ಬೇಗ ಕಡಿಮೆ ಆಗುತ್ತೆ, ಅದು ಲಾಂಗ್ ಟರ್ಮ್ ಆರಾಮಾಗೇ ಇರ್ಬೋದು ಅವರು. ಅದೇ ಲೇಟಾಗಿ ಬಂದಾಗ ತುಂಬ ಟೈಮ್ ತೊಗೊಳುತ್ತೆ. ಮಸಲ್ ಸ್ಟ್ರೆಂತ್ ಮಾಡೋಕ್ಕೆ ಅವ್ರಿಗೆ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಅವರು ವರ್ಷ ಕಳೆದಂಗೆ ಆ ಮಸಲ್ ಒಂದ್ಸಲ ಅದು ಸ್ಟ್ರೆಂತ್ ಕಳ್ಕೊಂಡ್ರೆ ಗೇನ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಅದು ಒಳ್ಳೆಯದಲ್ಲ. ಓಕೆ, ಈಗ ಹಿಂದೆ ಎಲ್ಲ ಏನಿತ್ತು ಅಂದರೆ ಈಗ ಏನೋ ಫಿಸಿಯೋಥೆರಪಿ ಆಗಿರ್ಬೋದು, ಈಗ ತುಂಬ ಅಡ್ವಾನ್ಸ್ಡ್ ಏನು ನಮ್ಮಲ್ಲಿ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಈ ಶೃಂಗೇರಿ ಅಂತ ಭಾಗದಲ್ಲಿ ಇರಲಿಲ್ಲ. ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಮತ್ತು ಉಡುಪಿ, ಮಣಿಪಾಲ್ ಈ ಸೈಡ್ಗೆ ಹೋಗಬೇಕಿತ್ತು. ಸೊ ಇವತ್ತು ಇಲ್ಲೇ ಇದೆ ಅಭಿನವ್ ವಿದ್ಯಾತೀರ್ಥ ಹಾಸ್ಪಿಟಲಲ್ಲಿ ಏನೆಲ್ಲ ಫಿಸಿಯೋಥೆರಪಿ ರಿಲೇಟೆಡ್ ಆಗಿ ಏನೆಲ್ಲ ಫೆಸಿಲಿಟೀಸ್ ಇದೆ? ಓಕೆ, ನಮ್ಮ ಹಾಸ್ಪಿಟಲಲ್ಲಿ ಇವಾಗ ಎಲ್ಲ ಥರ ಟ್ರೀಟ್ಮೆಂಟ್ಗಳನ್ನೂ ಕೊಡೋ ಥರ ಸೌಲಭ್ಯನೂ ಕೊಟ್ಟಿದ್ದಾರೆ. ಇವಾಗ ಎಲೆಕ್ಟ್ರೋಥೆರಪಿ ಇದೆ, ಮ್ಯಾನ್ಯುವಲ್ ಥೆರಪಿ ಮಾಡ್ಬೋದು, ಮತ್ತು ಮೇನ್ಲಿ ಈಗ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟಿಫ್ನೆಸ್ ಇದ್ದಾಗ ಅಥವಾ ಸರ್ಜರಿ ಕೇಸಸ್ ಆಗ್ತಾ ಇರುತ್ತೆ. ಈಗ TKR ಆಗಿರಲಿ, TH ಆಗಿರಲಿ, ಎನಿ ಅದರ್ ಕೇಸಸ್ಸು ಅವರಿಗೆಲ್ಲ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಮತ್ತು ಕಾಲು ನೋವು, ಮಂಡಿ ನೋವು, ಭುಜ ನೋವು, ಕತ್ತು ನೋವು ಅಥವಾ ಸೊಂಟದ ನೋವು, ಅವರಿಗೆಲ್ಲನೂ ನಾವು ಬೆಸ್ಟ್ ಎಕ್ಸಸೈಸ್ನ ಹೇಳ್ಕೊಟ್ಟೆ, ಅಥವಾ ಎಕ್ಸಸೈಸಿಂದ ಕಡಿಮೆ ಮಾಡೋದಾದರೆ ಎಕ್ಸಸೈಸಿಂದ ಹೇಳ್ಕೊಟ್ಟು ಆಗಿರಲಿ, ಅಥವಾ ಮೆಷಿನ್ಸ್ನ ಯೂಸ್ ಮಾಡೋದಾದ್ರೆ ಎಲ್ಲ ಥರ ಸೌಲಭ್ಯ ಮೆಷಿನ್ಸ್ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾನ್ಯುವಲ್ ಥೆರಪಿ ಕೂಡ, ಮ್ಯಾನ್ಯುವಲ್ ಥೆರಪಿಯಿಂದನೂ ಕಡಿಮೆ ಮಾಡೋದು ಸೌಲಭ್ಯನೂ ಇದೆ. ಮತ್ತು ಬೇರೆ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಇಲ್ಲಿ ಶೃಂಗೇರಿಯಲ್ಲಿ ಕಡಿಮೆ ಬೆಲೆಗೇ ಒಳ್ಳೆ ರೀತಿ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇವಾಗ.